ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಬೋನ್ಸಾಯಿ ಗಿಡಗಳ ಬಗ್ಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ತುಂಬ ದಿವಸದಿಂದ ಪೆಂಡಿಂಗ್ ಇದ್ದಂಥ ಒಂದು ವಿಡಿಯೋ ಇದು. ಒಬ್ಬರು ಸಬ್ಸ್ಕ್ರೈಬರ್ ಅಂತೂ 2 ವರ್ಷದಿಂದ ಕೇಳ್ತಾ ಇದ್ರು, ಅಕ್ಕ ಮಾಡಿ ತೋರಿಸಿ 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 ಅಂತ. ಪಾಪ ಅವ್ರಿಗೆ ಬೇಜಾರಾಗಿರ್ಬೋದು. ಒಂದು ವೇಳೆ ಅವ್ರೇನಾದ್ರು ವಿಡಿಯೋ ನೋಡಿದರೆ ಈ ವಿಡಿಯೋ ನಿಮಗೋಸ್ಕರ, ಓಕೆನಾ? ಅವ್ರ ಹೆಸರು ಕೂಡ ಮರ್ತೋಗಿದೆ, ಸಾರಿ ಆಯಿತಾ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಏನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಓಕೆನಾ? ಸರಿ, ನೋಡಿ ಫ್ರೆಂಡ್ಸ್, ಇವೆಲ್ಲ ನನ್ನ ಮನೇಲಿರೋ ಕೆಲವೊಂದು ಬೋನ್ಸಾಯಿ ಗಿಡಗಳು. ಇನ್ನು ಬೇರೆ ಕಡೆ ಕೂಡ ಅಲ್ಲಲ್ಲಿ ಒಂದೊಂದು ಇದೆ, ಅದನ್ನೆಲ್ಲ ಇನ್ನೊಂದು ದಿವಸ ನೋಡೋಣ. ಇವತ್ತು ಇದರಲ್ಲಿ ಯಾವ್ಯಾವ ಥರ ಇದೆ ನೋಡಿ. ಇದರ 1-2-3 ನಾನು ಇವತ್ತು ರಿಪೋರ್ಟ್ ಮಾಡಿ ನಿಮಗೆ ಅದು ಮೆಥಡ್ ತೋರಿಸ್ತೀನಿ, ಕಟಿಂಗಿಂದ ಹೇಗೆ ಬೆಳೆಸ್ಕೊಳ್ಳೋದು ಅಂತ. ಇದು ನೋಡಿ, ಇದು ಆಲದ ಮರ. ಅದರಲ್ಲಿ ಆಲ್ರೆಡಿ ಬೇರು ಬರ್ತಾ ಇದೆ ಹೊರಗಡೆಯಿಂದ. ಈ ಬೇರು ಬಂದ್ರೇ ಚಂದ. ಈ ಬೋನ್ಸಾಯಿಗೆ ಈ ಥರ ಬೇರು ಬಂದು ಅದು ಬೆಳೀತಿದ್ರೇ ನೋಡೋಕೆ ಚಂದ. ಈ ಬೋನ್ಸಾಯಿ ಬೆಳೆಸೋರು ತುಂಬ ಟ್ರೈ ಮಾಡೋದೇ ಈ ಬೇರು ಬರೋಕ್ಕೋಸ್ಕರ. ಅಂದರೆ ಬೇರು ಅಂತಾರೋ ಬಳ್ಳಿ ಅಂತಾರೋ ಏನಂತಾರೋ, ಅದಕ್ಕೆ ಹೆಸರು ನೆನಪಾಗ್ತಾ ಇಲ್ಲ, ನಂಗೊಂದ್ಸರ್ತಿ ಹೇಳಿ. ನೋಡಿ, ಇದನ್ನು ನಾನು 2 ವರ್ಷ ಆಯ್ತು ರಿಪೋರ್ಟ್ ಮಾಡಲಾರ್ದೆ. ಅದರಲ್ಲಿ ಇರೋದೆಲ್ಲ ಹೇಗೆ ಬೆಳ್ಕೊಂಡಿದೆ ನೋಡಿ. ಕೆಲವು ಗೊಂಬೆ, ಸಣ್ಣ ಸಣ್ಣ ಗೊಂಬೆಗಳನ್ನೆಲ್ಲ ಇಟ್ಟಿದ್ದೆ ಚಂದ ಕಾಣಲಿ ಅಂತ. ಅವೆಲ್ಲ ತಲೆ ರುಂಡ ಎಲ್ಲ ಬೇರೆ ಬೇರೆ ಆಗೋಗಿದೆ, ರುಂಡ ಮುಂಡ ಎಲ್ಲ ಬೇರೆ ಆಗಿದೆ. ಅದಕ್ಕೆಲ್ಲ ಕಲ್ಲು ಗಿಲ್ಲೆಲ್ಲ ಇಟ್ಟು ತುಂಬ ಶೋ ಮಾಡಿದ್ದೆ 2 ಇಯರ್ಸ್ ಬ್ಯಾಕ್. ಅದ್ರ ಮೇಲಿಂದ ರಿಪೋರ್ಟ್ ಮಾಡೋಕ್ಕೆ ಹೋಗಿಲ್ಲ. ಕಳೆದ ವರ್ಷ ರಿಪೋರ್ಟ್ ಮಾಡಬೇಕಿತ್ತು, ಮಾಡಲೇ ಇಲ್ಲ. ರಿಪೋರ್ಟ್ ಮಾಡ್ತಾನೆ ಇದ್ರೇ ಇದು ತುಂಬ ಫಾಸ್ಟಾಗಿ ಬೆಳೆಯುತ್ತೆ. ದೊಡ್ಡ ಅಂದರೆ ಈ ಕಾಂಡ ದಪ್ಪ ಆಗುತ್ತೆ. ದಪ್ಪ ಆಗಬೇಕಿದ್ರೆ ಇನ್ನೊಂದೇನೆಂದರೆ, ನಾವು ಫಸ್ಟು ದೊಡ್ಡ ಪಾಟಲ್ಲಿ ಬೆಳೆಸ್ಬೇಕು. ಆಮೇಲೆ ಅದನ್ನ ಸಣ್ಣ ಸಣ್ಣ ಪಾಟಿಗೆ ಕಮ್ಮಿ ಮಾಡ್ಕೊತ ಬಂದರೆ ನೋಡೋಕೆ ಚೆಂದ ಇರುತ್ತೆ. ನನಗೆ ಅಷ್ಟು ತಾಳ್ಮೆ ಇಲ್ಲಾರ್ದೆ ಹಾಗೆ ಬಿಟ್ಟಿದ್ದೀನಿ. ಇದು ನೋಡಿ, ಇದೊಂದು ದಾಸವಾಳದ ಬೋನ್ಸಾಯಿ. ಇದನ್ನು ನಾನು ಕಟಿಂಗ್ ನೆಟ್ಟಿದ್ದೆ. ನಿಮಗೆ ಟೈಟಲಲ್ಲಿ ಕೊಟ್ಟಿದ್ನಲ್ಲ, ಸಣ್ಣ ಕಟಿಂಗ್ ಇದ್ರೂ ಸಾಕು, ನಾವಿಂದ ಬೋನ್ಸಾಯಿ ಮಾಡ್ಬೋದು. ನೀವು ಒಂದು ವೇಳೆ ಬೋನ್ಸಾಯಿನ ಬೇಗ ಮಾಡಬೇಕಂತಿದ್ರೆ ಇದು ಏರ್ ಲೇಯರಿಂಗ್ ಮಾಡಿದರೆ ಬೇಗ ನಿಮಗೆ ಬೋನ್ಸಾಯಿ ರೆಡಿ ಆಗುತ್ತೆ. ಒಂದು ದಪ್ಪ ಕಾಂಡನ ತೊಗೊಂಡ್ಬಿಟ್ಟು ಅದಕ್ಕೆ ಬೇರು ಬರೋಂಗೆ ಮಾಡ್ತೀವಲ್ಲ ನಾವು, ಏರ್ ಲೇಯರಿಂಗ್ ಅಂತೀವಿ ನೋಡಿ, ಆ ಥರ ಮಾಡಿದರೆ ಸಾಕು, ಅದು ಬೇಗ ಇದಾಗುತ್ತೆ. ಇಲ್ಲ ಅಂತೇಳಿ ಈ ಥರ ದಾಸವಾಳದ ಏನಾದರೂ ಇದ್ದರೆ ದಪ್ಪದ ಕೊಂಬೆನೇ ಕಟ್ ಮಾಡಿಬಿಟ್ಟು ನಾವು ಇದು ಮಾಡಿದರೆ ಅದರಲ್ಲಿ ಕೂಡ ಬೋನ್ಸಾಯಿ ಬೇಗ ತಯಾರಾಗುತ್ತೆ. ಇಲ್ಲ ಅಂತೇಳಿ ಈ ಅರಳಿ ಮರದ ಇಂಥದ್ದೇನಾದರೂ ಇದ್ದರೆ ಹಳೆ ಮನೆಯಲ್ಲಿ ಅಥವಾ ಮೇಲ್ಗಡೆ ಎಲ್ಲ ಬೆಳೆದಿರುತ್ತೆ ನೋಡಿ, ಅಂಥದ್ದು ಕೂಡ ತಗೊಂಬಂದು ನಾವು ಬೋನ್ಸಾಯಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಕೆಲವು ಖಾಲಿ ಪ್ಲೇಸಲ್ಲೆಲ್ಲ ಬೆಳೆದಿರುತ್ತೆ ಕಲ್ಲಿನ ಮೇಲೆ, ಇಂಥದ್ರಲ್ಲೆಲ್ಲ ಆ ಥರದಿಂದ ಕಲೆಕ್ಟ್ ಕೂಡ ನಾವು ಮಾಡ್ಕೊಬೋದು. ಈ ಬೋನ್ಸಾಯಿಗೋಸ್ಕರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮಣ್ಣು ಯಾವ ಥರ ತೊಗೊಳ್ಬೇಕಂದ್ರೆ, ಇದಕ್ಕೆ ಮಣ್ಣು ನಾವು ಕಮ್ಮಿ ಹಾಕೋದ್ರಿಂದ ಒಳ್ಳೆ ಶಕ್ತಿ ಇರೋ ಮಣ್ಣು ಹಾಕಬೇಕು ಅದಕ್ಕೆ. ಅಂದರೆ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಆ ಮಣ್ಣಲ್ಲಿ ಸಿಗ್ಬೇಕು. ನಾನು ಇಲ್ಲಿ ತೊಗೊಂಡಿದ್ದು ಕೌಡಂಗ್ ಕಾಂಪೋಸ್ಟು ಪ್ಲಸ್ ಮಣ್ಣು, ಈ 2 ಮಿಕ್ಸ್ ಆಗಿದ್ದು ಹೊರಗಡೆ ಖಾಲಿ ಪ್ಲೇಸಲ್ಲಿ ಆಲ್ರೆಡಿ ನನ್ನ ಹತ್ರ ಇದ್ದಿದ್ದನ್ನೇ ತೊಗೊಂಬಂದಿದ್ದೀನಿ. ಇವತ್ತು ನಾನು ಈ ದಾಸವಾಳ ಗಿಡನ ಈ ಬೋನ್ಸಾಯಿ ಪಾಟಲ್ಲಿ ಹಾಕ್ತಾ ಇದ್ದೀನಿ. ಈ ಬೋನ್ಸಾಯಿ ಪಾಟ್ ನಿಮಗೆ ಆನ್ಲೈನಲ್ಲಿ ಈಸಿಲಿ ಸಿಕ್ಕುತ್ತೆ. ದೊಡ್ಡ ದೊಡ್ಡ ಸೈಜು ಸಿಕ್ಕುತ್ತೆ, ಸಣ್ಣ ಸೈಜು ಸಿಕ್ಕುತ್ತೆ. ಬೇಕಾದ್ರೆ ನೀವು ಪಿಂಗಾಣಿ ಕೂಡ ತರಿಸ್ಕೊಬೋದು. ಪಿಂಗಾಣಿ ಕೂಡ ಚೆನ್ನಾಗೇ ಇರುತ್ತೆ ನೋಡೋಕ್ಕೆ. ನಾನಿಲ್ಲಿ ಪ್ಲಾಸ್ಟಿಕ್ ಇದೆ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಇದು ತೊಗೊಂಡಿದ್ದು ತೆಂಗಿನ ಸಿಪ್ಪೆನ ಪೀಸ್ ಮಾಡಿ ಮಾರ್ತಾರೆ. ನಾನು ಇದನ್ನು ಆರ್ಕಿಡ್ಸ್ಗೋಸ್ಕರ ತರಿಸಿದ್ದೆ. ಅದು ಸ್ವಲ್ಪ ಮಿಕ್ಕಿತ್ತಲ್ಲ, ಸರಿ ಅಂತೇಳಿ ಇದ್ರ ಬುಡಕ್ಕೆ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇದಿಲ್ಲ, ತೆಂಗಿನ ಸಿಪ್ಪೆ ಇದಿಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ, ಈ ಸಣ್ಣ ಜಲ್ಲಿ ಇರುತ್ತಲ್ಲ, ಸಣ್ಣ ಸಣ್ಣ ಕಲ್ಲು ಚೂರುಗಳು, ಅದನ್ನು ಹಾಕ್ಬೋದು. ಇಲ್ಲಾಂದರೆ ಇಟ್ಟಿಗೆ ಇದ್ದರೆ, ಹಳೇದು ಇಟ್ಟಿಗೆ ಏನಾದ್ರು ಇದ್ದರೆ ಅದನ್ನು ಕುಟ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡದು ತುಂಡು ಮಾಡಿ ಅದಕ್ಕೆ ಹಾಕ್ಬೋದು. ಆವಾಗ ಏನಾಗುತ್ತೆ ಅಂದರೆ ಡ್ರೈನೇಜ್ ಮುಚ್ಚಲ್ಲ. ಈ ಡ್ರೈನೇಜ್ ಮುಚ್ಚಲಾರ್ತಿದ್ದಂಗೆ ನೋಡ್ಕೊಬೇಕು. ನೋಡಿ, ಇದು ಅರಳಿ ಮರದ್ದು. ಈ ನಾನು ಪಾಟಿನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ರೂಟ್ ಪಾಂಡಾಗಿ ಹೋಗಿದೆ ನೋಡಿ. ನಾನು ಹೇಳಿದ್ನಲ್ಲ 2 ಇಯರ್ಸ್ ಆಯ್ತು ಅದನ್ನ ತೆಗಿಲಾರ್ದೆ ಅಂತ, ಹೀಗಾಗಿ ಹೋಗಿದೆ ನೋಡಿ. ತುಂಬ ಫಾಸ್ಟಾಗಿ ಬೆಳೆಯೋ ಗಿಡ ಇದು. ಈ ಅರಳಿ ಮರದ್ದು ಸಣ್ಣ ಕಟಿಂಗ್ ನೆಟ್ಟರು ಸಾಕು, ನಿಮಗೆ ಚಿಗುರು ಬರುತ್ತೆ. ಈ ಮಳೆಗಾಲದಲ್ಲಿ ನೀವು ಬೇಕಾದ್ರೆ ಒಂದು 4 ಕೊಂಬೆ ಎಲ್ಲಿಂದ ತಗೊಂಬಂದ್ಬಿಟ್ಟು ನೆಡಿ, ನೀವು ಕೂಡ ಬೋನ್ಸಾಯಿ ರೆಡಿ ಮಾಡ್ಕೊಳ್ಬೋದು, ಈಸಿಯಾಗಿ ಬೆಳೆಸ್ಕೊಳ್ಬೋದು. ಇದರಲ್ಲಿ ಮಣ್ಣು, ಅದರಲ್ಲಿ ಏನೂ ಶಕ್ತಿ ಇಲ್ಲ. ಅದರಲ್ಲಿ 2 ಇಯರ್ಸಿಂದ ಅಷ್ಟೊಂದು 2 ಮುಷ್ಟಿ ಮಣ್ಣಲ್ಲಿ ಎಷ್ಟು ಶಕ್ತಿ ಇರುತ್ತೆ ಪಾಪ, ಅದಕ್ಕೆ ಆ ಥರ ಆಗೋದು. ಆದರೆ ಸಾಕಾಗೋದಕ್ಕೊಂದು ಹೂವಿನ ಗಿಡ ಕೂಡ ಹುಟ್ಟಿದೆ ನೋಡಿ. ಅದನ್ನ ನಾನು ಮಣ್ಣನ್ನೆಲ್ಲ ತೆಗೆದ್ರ ಮೇಲೆ ಯಾವ ಥರ ರೂಟ್ಸ್ ಇದೆ ನೋಡಿ. ಈ ಬೋನ್ಸಾಯಲ್ಲಿ ಇನ್ನೊಂದು ಏನಂತ ಹೇಳಿದರೆ, ಎಕ್ಸ್ಟ್ರಾ ಇದ್ದ ಬೇರನ್ನೆಲ್ಲ ನಾವು ಕಟ್ ಮಾಡಬೇಕು. ರೂಟ್ಸ್ ಎಲ್ಲ ಕಟ್ ಮಾಡಿ ತೆಗಿಬೇಕು. ಮುಖ್ಯವಾಗಿ ಈ
ತಾಯಿ ಬೇರು ಅಂತೀವಿ ನೋಡಿ, ಸ್ವಲ್ಪ ದಪ್ಪವಾಗಿ ಕೆಳಗಡೆಯಿಂದ ಬರುತ್ತಲ್ಲ, ಅದನ್ನು ಕಟ್ ಮಾಡಬೇಕು. ಆವಾಗಲೇ ನಮಗೆ ಬೋನ್ಸಾಯ್ ಮಾಡೋಕ್ಕೆ ಈಸಿ ಆಗುತ್ತೆ. ಸಣ್ಣ ಸಣ್ಣ ಎಲೆ ಬರುತ್ತೆ ಬೋನ್ಸಾಯಲ್ಲಿ. ಯಾವಾಗಲೂ ಸಣ್ಣ ಸಣ್ಣ ಎಲೆ ಬಂದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅದರಲ್ಲಿ ಇಷ್ಟೊಂದು ಬೇರು ಕಟ್ ಮಾಡಿದ್ದೀನಿ ನಾನು, ಇಷ್ಟೊಂದು ದೊಡ್ಡ ಬೇರಿದೆ ನೋಡಿ. ಮಣ್ಣಲ್ಲಿ ಶಕ್ತಿ ಇಲ್ಲದಿದ್ರು ಕೂಡ ಬೇರು ಮಾತ್ರ ಬೆಳೆಸೋದು, ಅದು ಬಿಡಲಿಲ್ಲ, ಅದು ಬೇರು ಬೆಳೆಸ್ತಾನೆ ಇತ್ತು ನೋಡಿ. ಇದು ಅರಳಿ ಮರ, ಸಣ್ಣದೊಂದು ಕಟಿಂಗ್ ನೆಟ್ಟಿದ್ದೆ ನಾನು. ಬೇರೆ ಯಾವುದೋ ಪ್ಲ್ಯಾಂಟನ್ನು ಕಟ್ ಮಾಡ್ತಾ ಸಣ್ಣ ತೆಗೆದು ನೆಟ್ಟಿದ್ದು ಇದು ಈ ಗಿಡ ಆಗಿದೆ. ಇದು ನನ್ನ ಹತ್ರ ಇದೆಲ್ಲ ಒಂದು 5-6 ವರ್ಷದಿಂದನೇ ಇದೆ ನನ್ನ ಹತ್ರ. ಸರಿಯಾಗಿ ನಾನು ಬೆಳೆಸಿದ್ರೆ ಇಷ್ಟೊತ್ತಿಗೆ ತುಂಬ ಒಳ್ಳೊಳ್ಳೆ ಬೋನ್ಸಾಯ್ ರೆಡಿ ಆಗ್ತಿತ್ತು. ನನಗೊಂದು ಸ್ವಲ್ಪ ಕೇರ್ಲೆಸ್ ಜಾಸ್ತಿ. ನಾನು ಎಲ್ಲ ಗಿಡ ಬೇಕಂದ್ಕೊತೀನಿ, ಕೆಲಸ ಮಾಡೋಕ್ಕೆ ಮಾತ್ರ ಒಂದೊಂದು ಸರ್ತಿ ಸೋಂಬೇರಿತನ ಬರ್ತೈತೆ. ಆ ಟೈಮಿಗೆ ಮಾಡಿಬಿಟ್ರೆ ನಮಗೆ ಗಾರ್ಡನ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು ಅರ್ಧದಷ್ಟು ಮಣ್ಣು, ಗೊಬ್ಬರ, ಮರಳು 3 ಮಿಕ್ಸ್ ಮಾಡಿ ಹಾಕಿ. ಯಾಕಂದರೆ ಈ ಬೋನ್ಸಾಯಿಗೆ ನೀರು ನಿಂತಿರಬಾರ್ದು, ಅದೊಂದು ಮಾತ್ರ ನೆನ್ಪಿಟ್ಕೊಳ್ಳಿ. ಹಾಗೆ ಬೋನ್ಸಾಯಿ ಗಿಡ ಇಡುವ ಕಡೆ ತುಂಬ ಚೆನ್ನಾಗಿ ಬಿಸಿಲು ಬಿಡ್ತಾ ಇರಬೇಕು. ನಾನು ಕಟ್ ಮಾಡಿದ್ನಲ್ಲ ಬೇರದ ಕಡೆ, ಅಲ್ಲಿ ನಾನು ಈ ಸಾಫನ್ ಫಂಗಿಸೈಡ್ ಇತ್ತಲ್ಲ ನನ್ನ ಹತ್ರ, ಅದನ್ನು ಹಾಕಿದ್ದೀನಿ ನೋಡಿ. ಆ ಬ್ಲೂ ಕಲರ್ ಈಗ ಇದೆ ಫಂಗಿಸೈಡ್. ಇದೊಂದು ಪ್ಯಾಕೆಟ್ ತರಿಸಿ ಇಟ್ಕೊಂಡಿರಿ ನೀವು. ನಿಮ್ಮ ಗಾರ್ಡನಿಗೆ ಎಲ್ಲಂದ್ರೆ ಅಲ್ಲಿ ಯಾವಾಗಲಂತ ಆವಾಗ ಯೂಸ್ ಆಗ್ತಾ ಇರುತ್ತೆ. ಇದ್ರ ಯೂಸ್ ಬಗ್ಗೆ ಕೂಡ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ, ಅವಾಗ ಗೊತ್ತಿಲ್ಲದವರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮಣ್ಣಲ್ಲಿ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಬೋದು. ಬೇರೆ ಕಟ್ ಮಾಡಿದ್ದೀವಲ್ಲ, ಅದಕ್ಕೆ ಎಲ್ಲೆಲ್ಲಿ ಕಟ್ ಮಾಡಿದ್ದೀವೋ ಒಂದೊಂದು ಚೂರು ಹಾಕೋದು ಕಷ್ಟ ಆಗೋದಕ್ಕೋಸ್ಕರ ಸ್ವಲ್ಪ ನಾನು ಸಿಂಪಡಿಸ್ಬಿಟ್ಟಿದ್ದೀನಿ. ಆಮೇಲೆ ನಮ್ಗೆ ಎಲ್ಲಿ ಬೇಕು ಅಲ್ಲಿ ನೋಡಿಬಿಟ್ಟು ಇಡೋದು. ಇನ್ನೊಂದೇನೆಂದರೆ, ಈ ಬೋನ್ಸಾಯಿಗೆ ಬೇಕಾದಷ್ಟು ಆಕೃತಿ ಎಲ್ಲ ಕೊಡ್ತಾ ಇರ್ತಾರೆ, ಅದಕ್ಕೊಂದು ರೂಪ ರೇಖೆ ಎಲ್ಲ ಕೊಡ್ತಾ ಇರ್ತಾರೆ. ನಾನು ಅದನ್ನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ, ನ್ಯಾಚುರಲಾಗಿ ಬಿಟ್ಬಿಟ್ಟಿದ್ದೀನಿ. ನಾನು ಹೇಗೆ ಬೇಕಾದ್ರೆ ಹಾಗೆ ಬೆಳೀಲಿ ಅಂತ ನೋಡಿ. ರೂಟ್ಸ್ ಕೂಡ ಅದರಷ್ಟಕ್ಕೆ ಅದೇ ಮೇಲೆ ಬಂದಿದೆ. ಈ ಮೇಲ್ಗಡೆ ರೂಟ್ಸ್ ಕಂಡಷ್ಟು ಆ ಗಿಡ ಹಳ್ತದ ಕಾಣಿಸುತ್ತೆ. ಅಂದರೆ ನಮ್ಮ ದೊಡ್ಡ ಮಹಾವೃಕ್ಷದ ಥರ ಕಾಣಿಸ್ಬೇಕಿದ್ರೆ ಈ ಥರ ಬೇರೆಲ್ಲ ಹೊರಗಡೆ ಬಂದಿರಬೇಕು. ಇಲ್ಲಿ ನಾನು ಮಣ್ಣು ಹಾಕಿದ್ದೀನಲ್ಲ, ನಾವು ನೀರು ಹಾಕ್ತಿದ್ದಂಗೆ ಈ ಮಣ್ಣು ಸ್ವಲ್ಪ ಕೆಳಗೆ ಹೋಗುತ್ತೆ. ಆವಾಗ ಆಟೋಮೆಟಿಕ್ಕಾಗಿ ಬೇರೆ ಹೊರಗಡೆ ಕಾಣಿಸ್ತಾ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕನಿಷ್ಠ ಒಂದು ತಿಂಗಳು ಹೋಗ್ಬೇಕು ಇದಕ್ಕೆ, ಅದು ಚೆಂದ ಬರಬೇಕಿದ್ರೆ. ಹಾಗೆ ನಮಗೆ ಬ್ಯಾಡ್ದಿದ್ದು ಕಟ್ಟಿ ಅದು ಮೇಲ್ಗಡೆ ಇದ್ದು ಎಲೆನೆಲ್ಲ ತೆಗೆದುಬಿಟ್ಟು ಪ್ರೂನ್ ಮಾಡಿಬಿಟ್ರೆ ನೋಡೋಕೆ ಚೆನ್ನಾಗಿರುತ್ತೆ. ಇವಾಗ ಈ ದಾಸವಾಳ ಗಿಡದ ಬಗ್ಗೆ ನೋಡೋಣ. ಈ ದಾಸವಾಳ ತುಂಬ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದೆ. ಈ ದಾಸವಾಳದಲ್ಲಿ ಹೂ ಬರಬೇಕಂತಿದ್ರೆ ತುಂಬ ಕಷ್ಟಪಡ್ಬೇಕು. ಯಾಕಂದರೆ ಈ ದಾಸವಾಳದಲ್ಲಿ ಕೊಂಬೆ ಸ್ವಲ್ಪ ದೊಡ್ಡಕ್ಕೆ ಬೆಳೆದ್ರ ಮೇಲೇ ಅದರಲ್ಲಿ ಮೊಗ್ಗಾಗಿ ಹೂವಾಗೋದು. ನನಗೇನಂದರೆ ಇದೊಂದು ದಾಸವಾಳದ ನನಗೆ ಬೋನ್ಸಾಯ್ ಬೇಕಿತ್ತಂತ ಬೆಳೆಸಿದ್ದೀನಿ. ಆದರೆ ಇದರಲ್ಲಿ ಹೂವು ಕೂಡ ಬರುತ್ತೆ. ಒಂದು ಹೂವು ಆಗಿತ್ತು ಕೂಡ, ಒಂದು ಸರ್ತಿ ಹೂವು ಆಗಿತ್ತು, ಅದು ವಿಡಿಯೋ ಮಾಡಿದ್ನೆಲ್ಲ ನೆನಪಾಗ್ತಿಲ್ಲ ನನಗೆ. ಈ ಸರ್ತಿ ಆದರೂ ಮಾತ್ರ ನಿಮ್ಗೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ನೋಡಿ. ಅದು ಎಷ್ಟು ದಪ್ಪ ಆಗಿದೆ ನೋಡಿ, ಬೇರು ಕೂಡ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಇದನ್ನು ನಾನೇನು ಜಾಸ್ತಿ ಕಟ್ ಮಾಡೋಕ್ಕೇನು ಹೋಗಲ್ಲ. ಯಾಕಂತೇಳಿದ್ರೆ ಅದು ಆಲ್ರೆಡಿ ಇದಿದ್ದು ಪಾಟ್ ಏನಾಗಿತ್ತು ಅಂದ್ರೆ ಮಣ್ಣಿನ ಪಾಟಲ್ಲಿ ಇತ್ತದ, ಮಣ್ಣಿನ ಪಾಟ್ ಒಡೆದೋಯ್ತು ಅಂತೇಳಿ ಇನ್ನೊಂದು ಪಾಟಲ್ಲಿ ಹಾಗೆ ಮೇಲ್ಗಡೆ ಇಟ್ಬಿಟ್ಟಿದ್ದೆ. ಕೆಳಗಡೆ ಇದ್ದು ಬೇರು ಮಾತ್ರ ಆ ಮಣ್ಣಲ್ಲಿದ್ದದ್ದು ಎಲ್ಲ ಹೀರ್ಕೊಂಡಿತ್ತು, ಅಂದರೆ ಅದಕ್ಕೆ ಬೇಕಾಗೋ ಶಕ್ತಿನೆಲ್ಲ. ಆದರೆ ಮೇಲ್ಗಡೆ ಇದ್ದು ಬೇರೆ ಎಲ್ಲ ಮಾತ್ರ ಪಾಪ ಕಷ್ಟಪಟ್ಟು ಒಣಕೊಂಡಿದೆ. ಹಾಗೆ ಬಿಟ್ಬಿಡ್ತೀನಿ, ಏನು ಪ್ರಾಬ್ಲಮ್ ಏನಿಲ್ಲ, ನ್ಯಾಚುರಲ್ಲಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ದಪ್ಪ ಕಾಣಿಸ್ತಿದೆ ನೋಡಿ. ಇದನ್ನು ನಾನು ಕಟಿಂಗಲ್ಲಿಂದ ನಟ್ಟಿದ್ದು. ನಾನು ಇಷ್ಟು ಮುಂಚೆ ಹೇಳ್ದಂಗೆ ಸಣ್ಣ ಸಣ್ಣ ಕಟಿಂಗ್ ಕೂಡ ನಾವು ಬೋನ್ಸಾಯ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಏರ್ ಲೇಯರಿಂಗ್ ಬೋನ್ಸಾಯ್ ಮಾಡ್ಕೊಳ್ಬೋದು. ಹಾಗೆ ಬೇರೆ ಕಡೆ ದೊಡ್ಡ ದೊಡ್ಡ ಮರಗಳು ಯಾವ್ದಾದ್ರು ಸಣ್ಣ ಆಕೃತಿಯಲ್ಲಿ ಇದ್ದಿದ್ದನ್ನು ಕೂಡ ನಾವು ತೊಗೊಂಬಂದ್ಬಿಟ್ಟು ಬೋನ್ಸಾಯ್ ಮಾಡ್ಬೋದು. ಇದನ್ನು ಕೂಡ ನಾನು ಬೋನ್ಸಾಯ್ ಪಾಟಲ್ಲೇ ಹಾಕ್ತೀನಿ. ಫಸ್ಟ್ ಒಂದು ಲೇಯರ್ ನಾನು ಅದು ಕೋಕೋನಟ್ ಹಸ್ಕ್ ಹಾಕಿದ್ದೀನಿ, ಸಣ್ಣ ಸಣ್ಣ ಪೀಸ್ ಮಾಡಿರ್ತಾರೆ. ಇದರಲ್ಲಿ ಏನಂತ ಹೇಳಿದರೆ ಬೇರು ತುಂಬ ಚೆನ್ನಾಗಿ ಅದರ ಡೆವಲಪ್ ಆಗುತ್ತೆ. ಇನ್ನೊಂದು ನೀರನ್ನು ಹಿಡಿದಿಟ್ಕೊಂಡಿರುತ್ತೆ. 1-2 ದಿವಸ ನಾವು ನೀರು ಹಾಕ್ಲಾರ್ದಿದ್ರು ನಡೆಯುತ್ತೆ. ಹಾಗೆ ಮಳೆಗಾಲದಲ್ಲಿ ಈ ಥರ ಕೆಲಸ ಮಾಡೋದ್ರಿಂದ ಗಿಡಗಳಿಗೆ ಜಾಸ್ತಿ ಸ್ಟ್ರೆಸ್ ಆಗಲ್ಲ. ಇಲ್ಲಾಂದರೆ ಬೇರೆ ಟೈಮಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಾವು ಬೇರು ಅದ್ರ ಮೇಲ್ಗಡೆ ಎಲೆ ಎಲ್ಲ ಕೊಂಬೆಗಳೆಲ್ಲ ಕಟ್ ಮಾಡೋದ್ರಿಂದ ಒಣಗಿ ಹೋಗೋ ಸಾಧ್ಯತೆ ಇರುತ್ತೆ. ಈ ಮಳೆಗಾಲದಲ್ಲಾದ್ರೆ ಆ ಥರ ಪ್ರಾಬ್ಲಮ್ ಏನಿರಲ್ಲ, ತುಂಬ ಚೆನ್ನಾಗೇ ಬರುತ್ತೆ ನೋಡಿ. ಇದ್ರಕ್ಕೆ ಮಾತ್ರ ನಾನು ಅದರಲ್ಲೇ ಇದ್ದದ್ದು ಮಣ್ಣು ಸ್ವಲ್ಪ, ಹಾಗೆ ಈ ನಾನು ತಂದಿದ್ನಲ್ಲ ಕೋಕೋಪೀಟು ಕೌಡಂಗ್ ಕಂಪೋಸ್ಟು ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿದ್ದು ಈಗ ಇದನ್ನೇ ಹಾಕ್ತಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಣ್ಣು ತೊಗೊಬೋದು. ನಿಮ್ಗೆ ಒಂದು ವೇಳೆ ಇದು ಬೋನ್ಸಾಯ್ ಪಾಟ್ ನಿಮ್ಮ ಹತ್ರ ಇಲ್ಲ ಅಂದರೆ ನಾರ್ಮಲ್ ಪಾಟ್ ಇರುತ್ತಲ್ಲ, ಅದರಲ್ಲೂ ಕೂಡ ಬೆಳೆಸ್ಕೊಳ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ, ತುಂಬ ಚೆನ್ನಾಗೇ ಇರುತ್ತೆ. ಇದರಲ್ಲೇ ಬೆಳೆಸ್ಬೇಕಂತ ಯಾವುದೇ ಥರ ರೂಲ್ಸ್ ಇಲ್ಲ, ಯಾವುದ್ರಲ್ಲಿ ಬೇಕಾದ್ರೆ ಬೆಳೆಸ್ಕೊಬೋದು. ಬೋನ್ಸಾಯ್ ಅಂದರೆ ಇನ್ನೇನಿಲ್ಲ, ಹೊರಗಡೆ ಬೆಳೆಯೋ ದೊಡ್ಡ ಮರನ ನಾವು ಪಾಟಲ್ಲಿ ಸಣ್ಣದಾಗಿ ಬೆಳೆಸ್ಕೊಳ್ತೀವಿ, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ ನೋಡಿ. ಇದೆಲ್ಲ ಕೊಂಬೆಗಳನ್ನೆಲ್ಲ ಹೇಗೆ ಕಟ್ ಮಾಡಿಬಿಟ್ಟಿದ್ದೀನಿ ನೋಡಿ, 2 ಬಿಟ್ಬಿಟ್ಟಿದ್ದೀನಿ.
ಅಷ್ಟೇ, ಇನ್ನೇನು ಮಾಡಲಿಲ್ಲ. ಅದಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಬಿಟ್ಟಿದ್ದೀನಿ. ನೋಡೋಣ ಯಾವ ಥರ ಚಿಗುರು ಬರುತ್ತೆ, ಯಾವ ಥರ ಕಾಣಿಸುತ್ತೆ ನೋಡೋಣ. ಈ ಸತಿ ಇದಕ್ಕೊಂದು ಪ್ರಯೋಗ ಮಾಡ್ತಾಯಿದ್ದೀನಿ. ಯಾವಾಗಲೂ ಇಷ್ಟೊಂದು ಹಾರ್ಡ್ ಪ್ರೂನಿಂಗ್ ಮಾಡಿರಲಿಲ್ಲ ದಾಸವಾಳಕ್ಕೆ. ನೋಡೋಣ ಅಂತ ಪ್ರೂನ್ ಮಾಡಿದ್ದೀನಿ. ಅದು ಸಣ್ಣ ಸಣ್ಣ ಎಲೆ ಬರುತ್ತೋ ದೊಡ್ಡ ದೊಡ್ಡ ಎಲೆ ಬರುತ್ತೋ ಗೊತ್ತಿಲ್ಲ. ಸಣ್ಣ ಎಲೆ ಬರಬೇಕಿದ್ರೆ ನಾವು ಈ ಥರ ಅದನ್ನ ರೀಪಾಟ್ ಮಾಡ್ತಾನೇ ಇರಬೇಕು. ಮಾಡ್ತಾ ಇದ್ದಷ್ಟು ನಮಗೆ ಸಣ್ಣ ಸಣ್ಣ ಎಲೆ ಬರ್ತಾ ಇರುತ್ತೆ. ಹಾಗೆ ಸಣ್ಣ ಪಾಟಲ್ಲಿ ಇಟ್ಟರೆ ಸಾಧಾರಣವಾಗಿ ಅದಕ್ಕೆ ಬೇಕಾಗುವಷ್ಟು ಶಕ್ತಿ ಸಿಕ್ಕಲ್ಲಗೋಸ್ಕರ ಕ್ರಮೇಣ ಸಣ್ಣ ಸಣ್ಣ ಎಲೆ ಬರುತ್ತೆ. ಹೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಬೋನ್ಸಾಯಿ ಬೆಳೆಸೋರಿಗೆ ಮಾತ್ರ ದೊಡ್ಡ ದೊಡ್ಡ ಹಣ್ಣಾಗಲಿ, ಈಗ ಆ್ಯಪಿಲ್ ಮಾಡ್ತಾರೆ, ಇಲ್ಲಾಂದ್ರೆ ಹುಣಸೆ ಮಾಡ್ತಾರಲ್ಲ, ಇಂಥದ್ರೆಲ್ಲ ಕಾಯಿ ಆಗುತ್ತೆ ಹೂ ಆಗುತ್ತೆ ಅಂತ ಕೇಳಿದ್ದೀನಿ. ನನ್ನ ಮನೇಲಿ ಇನ್ನೂ ಹುಣಸೆ ಏನು ಆಗಲಿಲ್ಲ. ಅದು ಆದವಾಗ ನೋಡೋಣ. ನೋಡಿ ಇವಾಗ ನೀರು ಹಾಕಿದ ಮೇಲೆ ಅದು ಅರಳಿ ಮರದ ಗಿಡದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬೇರು. ಇದನ್ನು ನಾನು ಒಂದು ಹಾಕಿ ಸುತ್ತಿಸಿ ಇಟ್ಬಿಟ್ಟಿದ್ದೀನಿ. ದೊಡ್ಡ ಕಾಲ ಮೇಲೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಎಲ್ಲೆಲ್ಲಿ ಪ್ರೂನ್ ಮಾಡಿದ್ದೀನೋ ಅಲ್ಲೆಲ್ಲ ಫಂಗಿಸೈಡ್ ಹಚ್ಚಿದ್ದೀನಿ ನೋಡಿ. ಇದು ನಮ್ಮ ಆಲದ ಮರಕ್ಕೂ ಕೂಡ ನಾನು ರೀಪಾಟ್ ಮಾಡಿದ್ದೀನಿ. ಅದು ಒಂದು ಕಟಿಂಗ್ ತೆಗೆದ್ಬಿಟ್ಟು ಅದರಲ್ಲೇ ನೆಟ್ಟಿದ್ದೆ ನಾನು. ಅದು ತುಂಬ ಚೆನ್ನಾಗಿ ಬೇರೆಲ್ಲ ಡೆವಲಪ್ ಆಗಿತ್ತು. ಇವಾಗ ಏನು ಮಾಡಿದ್ದೀನಿ ಅಂದರೆ ಅದನ್ನ ಬೇರೆ ಮಾಡಿಬಿಟ್ಟು 2 ಪಾಟಲ್ಲಿ ಹಾಕಿದ್ದೀನಿ ನಾನು. 2 ಪಾಟಲ್ಲಿ ಹಾಕಿಬಿಟ್ಟು ಒಂದು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಮಾಡ್ಕೊಂಡು ನಮ್ಗೆ ತುಂಬ ಗಿಡ ಕಾಣಿಸುತ್ತಲ್ಲ, ಅವಾಗ ನೋಡೋಕೆ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಹೊರಗಡೆ ನರ್ಸರಿಯಿಂದ ನಾವು ಬೋನ್ಸಾಯಿ ತಂದ್ಕೊಳ್ತೀವಿ ಅಂದರೆ ತುಂಬ ರೇಟ್ ಇರುತ್ತೆ. ಇನ್ನೊಂದು, ಈ ಆಲದ ಮರದ ಕಟಿಂಗ್ ತಂದು ನಾವು ನೀರಲ್ಲಿಟ್ಟರು ಕೂಡ ಬೇರು ಬರುತ್ತೆ. ಆಮೇಲೆ ನಾವು ಇದು ಮಾಡ್ಬೋದು. ಇಲ್ಲ ಮಣ್ಣಲ್ಲಿ ನೆಟ್ಟರು ಕೂಡ ಅದಕ್ಕೆ ಬೇರು ಬರುತ್ತೆ, ಚಿಗುರು ಬರುತ್ತೆ. ಆಮೇಲೆ ನೀವು ರೀಪಾಟ್ ಮಾಡ್ಬೋದು. ಇನ್ನು ಸಣ್ಣ ಸಣ್ಣ ಗಿಡಗಳು ನಿಮಗೆ ನರ್ಸರಿಲಿ ಸಿಕ್ಕುತ್ತೆ. ಅದನ್ನು ತಂದುಬಿಟ್ಟು ನೀವು ಬೋನ್ಸಾಯಿ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ರೇಟ್ ಹೇಳ್ತಾರೆ. ಈಗ ನನ್ನ ಹತ್ರ ಇದೆಯಲ್ಲ ಈ ಬೋನ್ಸಾಯಿಗಳು, ಇವು ಕನಿಷ್ಠ ಪಕ್ಷ ನಾವು ನರ್ಸರಿ ತೊಗೊಳ್ಬೇಕಂದ್ರೆ 4-5 ಸಾವಿರ ಕೊಡಲೇಬೇಕಾಗುತ್ತೆ. ಅಷ್ಟು ದಪ್ಪ ಇದೆಯಲ್ಲ, ಅದಕ್ಕೋಸ್ಕರ ನೋಡಿ ಕೆಲವೊಂದನ್ನೆಲ್ಲ ನಾನು ರಿಪೋರ್ಟ್ ಮಾಡಿದ್ದೀನಿ. ಇವತ್ತು ಇದನ್ನೆಲ್ಲ ಕೆಲವುದೆಲ್ಲ ಮಾಡಿ ತೋರಿಸಲಿಲ್ಲ, ನಾನು 1-2 ಮಾತ್ರ ಮೆಥಡ್ ತೋರಿಸಿದ್ದೀನಿ ಅಷ್ಟೇ. ಇದನ್ನು ನೆಕ್ಸ್ಟ್ ಇಯರ್ ಪುನಃ ನಾವು ಇದು ಮಾಡಿದರೆ ತುಂಬ ಚೆನ್ನಾಗಿ. ಇದನ್ನು ನೋಡಿದ್ರೆ ಬೇರು ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸಣ್ಣ ಪ್ಲಾಸ್ಟಿಕ್ ಇಟ್ಬಿಟ್ಟು ಅದಕ್ಕೆ ಇದು ಮಾಡಿದ್ದೀನಿ. ಅಂದರೆ ಅದು ಕೆಳಗಡೆಯಿಂದ ಬೇರು ಬರುತ್ತೆ. ನಮಗೆ ಅದು ನೋಡೋಕ್ಕೆ ಲುಕ್ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಕೆಲವೊಂದು ಪ್ರಯೋಗಗಳನ್ನು ಕೂಡ ನಾವು ಮಾಡ್ಬೋದು. ನಮ್ಮ ಕ್ರಿಯೇಟಿವಿಟಿ ಯಾವ ಥರ ಬೇಕಾದ್ರೆ ಆ ಥರ ಮಾಡ್ಬೋದು. ನೋಡಿ ಈ ಮೇಲ್ಗಡೆ ಇದ್ದಿದ್ದೆಲ್ಲ ಇನ್ನೂ ಮಾಡಲಿಲ್ಲ. ಇದು ನೋಡಿ ಹತ್ತಿ ಇದು ನಾನು ತಂದು ನೆಟ್ಟಿದ್ದೆಲ್ಲ ಹಕ್ಕಿಗಳು ಹಾಕಿದ್ದೇವೆಲ್ಲ. ಇದರಲ್ಲಿರೋ 99% ನಾನು ನೆಟ್ಟಿದ್ದೆಲ್ಲ. ಇದೊಂದು ಮಾತ್ರ ಯಾವುದು ಆ ಫೈಕಸ್ ಮಾತ್ರ 15 ರೂಪಾಯಿ ಸಣ್ಣದೊಂದು ಗಿಡ ತಂದು ನೆಟ್ಟಿದ್ದು. ಈ ಹುಣಸೆ ಗಿಡ ಬೀಜ ಅದರಷ್ಟು ಅದೇ ಬಿದ್ದು ಆಗಿದ್ದು. ಮೇಲ್ಗಡೆ ಕೂಡ 1-2-3 ಇದೆ. ಆಲದ ಗಿಡ ಒಂದಿದೆ, ಅರಳಿ ಮರ ಇದೆ, ಹಾಗೆ ಒಂದು ಹುಣಸೆ ಮರ ಇದೆ. ಇವೆಲ್ಲ ಕೂಡ ಇದೆ ರೀಪಾಟು ಟೆರೆಸ್ ಮೇಲೆ. ಅದನ್ನು ಕೂಡ ಒಂದು ದಿವಸ ಮಾಡ್ತೀನಿ. ಇದು ಫ್ರೆಂಡ್ಸ್ ಇವತ್ತಿನ ಬೋನ್ಸಾಯಿ ಗಿಡದ ಬಗ್ಗೆ ಕೆಲವೊಂದು ಮಾಹಿತಿ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ. ಬೈ ಬೈ.